ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡ್ತೀವಿ, ಟುಡೇ ವಿ ಆರ್ ಗೋಯಿಂಗ್ ಟು ಡೂ ದ ಎಕ್ಸಸೈಸ್ ಫಾರ್ ದ ಲೆಸನ್ ಜಾತ್ರೆ ಫ್ರಮ್ 3rd ಸ್ಟ್ಯಾಂಡರ್ಡ್ ಸವಿ ಕನ್ನಡ ಟೆಕ್ಸ್ಟ್ ಬುಕ್. 3ನೇ ತರಗತಿಯ ಸವಿ ಕನ್ನಡ ಟೆಕ್ಸ್ಟ್ ಬುಕ್ಕಿನ ಜಾತ್ರೆ ಪಾಠದ ಎಕ್ಸಸೈಸ್ ಅನ್ನು ಮಾಡ್ತಿದ್ದೀವಿ. ಆ್ಯಂಡ್ ಇಫ್ ಯು ಹ್ಯಾವ್ ನಾಟ್ ಎಟ್ ವಾಚ್ ದ ಜಾತ್ರೆ ಲೆಸನ್, ಐ ರಿಕ್ವೆಸ್ಟ್ ಯು ಟು ವಾಚ್ ದ ಜಾತ್ರೆ ಲೆಸನ್ ಫಸ್ಟ್, ದೆನ್ ಕಮ್ ಟು ದ ಎಕ್ಸಸೈಸ್ ಪಾರ್ಟ್. ಓಕೆನಾ? ಸೊ ವಿಲ್ ಸ್ಟಾರ್ಟ್ ಟುಡೇಸ್ ಎಕ್ಸಸೈಸ್. ಬಿಫೋರ್ ಸ್ಟಾರ್ಟಿಂಗ್ ಟೆಕ್ಸ್ಟ್ ಬುಕ್ ತಗೊಳ್ಳಿ, ಪೆನ್ಸಿಲ್ ತಗೊಳ್ಳಿ, ಇಯರ್ಫೋನ್ ತಗೊಳ್ಳಿ, ಸಿಟ್ ಇನ್ ಅ ಕ್ವೈಟ್ ಪ್ಲೇಸ್. ವಿಲ್ ಸ್ಟಾರ್ಟ್ ವಿತ್ ದ ಜಾತ್ರೆ. And here the most important thing is, Makla, I am going to explain the meaning of every questions and the activity. But the thing is, I'll leave the answers for you. You have to find the answers. I'll give the meaning of the question, how to understand it, I'll tell everything. But answers, you have to find it out. Okay? You will get the answers only if you watch the video lesson. Okay? Let's start. ಫಸ್ಟ್ ಒನ್, ಒಂದೊಂದು ವಾಕ್ಯದಲ್ಲಿ ಉತ್ತರಿಸು. ಆನ್ಸರ್ ಇನ್ ಒನ್ ಸೆಂಟೆನ್ಸ್. ಒಂದೊಂದು, ಒನ್ ವಾಕ್ಯ ಇಸ್ ಅ ಸೆಂಟೆನ್ಸ್, ಉತ್ತರಿಸಿ ಇಸ್ ಅ ಆನ್ಸರ್ ಇಟ್. ರಥಬೀದಿ, ದ ಚಾರಿಯಟ್ ಸ್ಟ್ರೀಟ್, ಹೇಗೆ ಕಂಗೊಳಿಸುತ್ತಿತ್ತು, ಹೌ ಇಸ್ ಇಟ್ ವಾಸ್ ಶೈನಿಂಗ್, ಹೇಗೆ ಇಟ್ ವಾಸ್ ಡೆಕೋರೇಟೆಡ್, ಹೌ ಇಟ್ ವಾಸ್ ಬೇಸಿಕಲಿ ಡೆಕೋರೇಟೆಡ್. ರಥಬೀದಿ ಇನ್ ದ ಪ್ಲೇಸ್ ಆಫ್ ಹೇಗೆ, ಮೆನ್ಷನ್ ಇನ್ ದ ಬಿಗಿನಿಂಗ್ ಅಲ್ಲೇ ಇದೆ ಅಲ್ವಾ, ಮೆನ್ಷನ್ ಕಂಗೊಳಿಸುತ್ತಿತ್ತು. ಓಕೆ, ಕಂಸಾಳೆ ಎಂದರೇನು? ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಕಂಸಾಳೆ? ಕಂಸಾಳೆ ಎಂದರೆ ಏನು? ನೆಕ್ಸ್ಟ್ ಒನ್, ದೇವರ ಗುಡ್ಡರು ಎಂದು ಯಾರನ್ನು ಕರೆಯುತ್ತಾರೆ? ಹೂಮ್ ಡು ದೇ ಕಾಲ್ ಆಸ್ ಅ ದೇವರ ಗುಡ್ಡರು? ದೇವರು ಗುಡ್ಡರು ಎಂದು ಯಾರನ್ನು, ಟು ಹೂಮ್ ಕರೆಯುತ್ತಾರೆ? ದೇ ಕಾಲ್. ನೆಕ್ಸ್ಟ್ ಒನ್, ಡೊಳ್ಳು ಎಂದರೇನು? ವಾಟ್ ಈಸ್ ದ ಮೀನಿಂಗ್ ಆಫ್ ಡೊಳ್ಳು? ಡೊಳ್ಳು ಎಂದರೆ ಏನು? ನೆಕ್ಸ್ಟು, ಡೊಳ್ಳು ಕುಣಿತದವರು ಯಾರ ಭಕ್ತರು? ಸೊ ಡೊಳ್ಳು ಕುಣಿತದವರು, ದ ಪೀಪಲ್ ಆಫ್ ಅ ಡೊಳ್ಳು ಕುಣಿತ, ದೇ ಆರ್ ಅ ಡಿವೋಟೀಸ್ ಆಫ್ ಹೂಮ್? ಯಾರ ಭಕ್ತರು? ದೇ ಆರ್ ಡಿವೋಟೀಸ್ ಆಫ್ ಡ್ಯಾಶ್ ಗಾಡ್ ಭಕ್ತರು. ಎಸ್. ರಂಗಸ್ಥಳ ಎಂದರೇನು? ವಾಟ್ ಈಸ್ ದ ಮೀನಿಂಗ್ ಆಫ್ ಅ ರಂಗಸ್ಥಳ? ಸೊ ಬೇಸಿಕಲಿ ಎಂದರೇನು, ದಟ್ ಮೀನ್ಸ್ ವಾಟ್ ಡಸ್ ದಟ್ ಮೀನ್, ವಾಟ್ ಈಸ್ ದ ಮೀನಿಂಗ್? ಓಕೆ, ಎಂದರೆ ಏನು, ವಾಟ್ ಡಸ್ ದಟ್ ಮೀನ್, ವಾಟ್ ಈಸ್ ದ ಮೀನಿಂಗ್? ರಿಮೆಂಬರ್ ದಟ್. ಯಾರನ್ನು, ಟು ಹೂಮ್, ಭಾಗವತರೆಂದು ಕರೆಯುತ್ತಾರೆ? ಟು ಹೂಮ್ ದೇ ಕಾಲ್ ಆಸ್ ಅ ಭಾಗವತರು. ಸೊ ದೇ ಕಾಲ್ ಸಮ್ಮನ್ ಆಸ್ ಅ ಭಾಗವತರು. ಯಾರನ್ನು, ಟು ಹೂಮ್ ದೇ ಕಾಲ್ ಆಸ್ ಅ ಭಾಗವತರು. ನೆಕ್ಸ್ಟ್ ಒನ್, 2-3 ವಾಕ್ಯಗಳಲ್ಲಿ ಉತ್ತರಿಸು. ಆನ್ಸರ್ ಇನ್ 2 to 3 ಸೆಂಟೆನ್ಸ್. 2 is a 2, 3 is a 3. ಬೀಸು ಕಂಸಾಳೆ ಎಂದರೇನು? ವಾಟ್ ಈಸ್ ದ ಮೀನಿಂಗ್ ಆಫ್ ಅ ಬೀಸು ಕಂಸಾಳೆ? ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಹೌ ಡು ಯು ಫೈಂಡ್ ಆನ್ಸರ್ಸ್ ಫಾರ್ ದ 2 to 3 sentences? One sentence is very simple, Makla. 2 to 3 sentence, go to this word ಬೀಸು ಕಂಸಾಳೆ. Where did it started first? Find out ಏನಿದೆ, next what is that exactly? According to that, just take that lines and put it down here. If you are finding difficulty, put it in a points. Then you can combine it. Okay na? Next one, ಕಂಸಾಳೆಯವರು, ದ ಪೀಪಲ್, ಕಂಸಾಳೆ ಪೀಪಲ್. ಓಕೆ, ಕಂಸಾಳೆ ಇಸ್ ಆರ್ಟ್, ವಿ ನೋ ದಟ್. ಹಾಡುತ್ತಾ, ದೇ ಸಿಂಗ್. ಹೇಗೆ ನರ್ತಿಸುತ್ತಾರೆ? ಹೌ ಡು ದೇ ಡ್ಯಾನ್ಸ್? ನರ್ತಿಸು ಇಸ್ ಅ ಡ್ಯಾನ್ಸ್. ನರ್ತಿಸುತ್ತಾರೆ, ದೇ ವಿಲ್ ಡ್ಯಾನ್ಸ್. ಹೇಗೆ ನರ್ತಿಸುತ್ತಾರೆ? ಹೌ ದೇ ವಿಲ್ ಡ್ಯಾನ್ಸ್ ಬೈ ಸಿಂಗಿಂಗ್. ಓಕೆ, ಡೊಳ್ಳು ಕುಣಿತವನ್ನು ಯಾವ ಯಾವ ಸಂದರ್ಭದಲ್ಲಿ ಮಾಡುತ್ತಾರೆ? ಇನ್ ವಿಚ್ ಕೈಂಡ್ ಆಫ್ ಇನ್ಸಿಡೆಂಟ್ಸ್ ದೇ ಡೂ ಡೊಳ್ಳು ಕುಣಿತ? ಸಂದರ್ಭ ಇಸ್ ಅ ಇನ್ಸಿಡೆಂಟ್ಸ್. ಮಾಡುತ್ತಾರೆ, ದೇ ವಿಲ್ ಡೂ. ಯಾವ ಯಾವ, ವಿಚ್ ಕೈಂಡ್ ಆಫ್ ಇನ್ಸಿಡೆಂಟ್ಸ್ ಅಲ್ಲಿ, ಪ್ಲೇಸಸ್ ಆರ್ ದೇ ಡೂ ದ ಡೊಳ್ಳು ಕುಣಿತ. ಓಕೆ, ನೆಕ್ಸ್ಟ್ ಒನ್, ಯಕ್ಷಗಾನ ಬಯಲಾಟ ಎಂದರೇನು? ವಾಟ್ ಈಸ್ ದ ಮೀನಿಂಗ್ ಆಫ್ ಅ ಯಕ್ಷಗಾನ ಬಯಲಾಟ? ನೆಕ್ಸ್ಟ್, ಯಕ್ಷಗಾನ ಬಯಲಾಟದ ಮುಖ್ಯ ಅಂಗಗಳಾವುವು? ವಿಚ್ ಆರ್ ದ ಮೇನ್ ಪಾರ್ಟ್ಸ್? ಮುಖ್ಯ ಇಸ್ ಅ ಮೇನ್ ಇಂಪಾರ್ಟೆಂಟ್, ಅಂಗ ಇಸ್ ಅ ಪಾರ್ಟ್ ಆಫ್ ಯಕ್ಷಗಾನ ಬಯಲಾಟ. ಓಕೆ, ನೆಕ್ಸ್ಟ್ ಒನ್, ಈ ವಾಕ್ಯಗಳಲ್ಲಿ ಬಿಟ್ಟಿರುವ ಶಬ್ದಗಳನ್ನು ತುಂಬಿರಿ. ಸೊ ಫಿಲ್ ಅಪ್ ದ ಬ್ಲಾಂಕ್ಸ್. ಓಕೆ, ವಾಕ್ಯ ಇಸ್ ಅ ಸೆಂಟೆನ್ಸ್, ಬಿಟ್ಟಿರುವ ಶಬ್ದ, ದ ಲೆಫ್ಟ್ ಔಟ್ ಬ್ಲಾಂಕ್ಸ್, ತುಂಬು, ತುಂಬಿರಿ ಇಸ್ ಅ ಫಿಲ್ ಇಟ್. ರಾಜು ಮತ್ತು ಕಮಲ, ರಾಜು ಅಂಡ್ ಕಮಲ ಡ್ಯಾಶ್ ಜೊತೆ, ವಿತ್ ಹೂಮ್ ಜಾತ್ರೆಗೆ ಹೋದರು. ಮೆನ್ಷನ್ ವಿತ್ ಹೂಮ್ ದೆ ವೆಂಟ್ ಟು ದ ಜಾತ್ರೆ. ಜಾತ್ರೆಯಲ್ಲಿ, ಇನ್ ದ ಜಾತ್ರೆ, ನೋಡಿದ್ದಲ್ಲೆಲ್ಲ, ವೆರೆವರ್ ದೇ ಸಿ, ಡ್ಯಾಶ್ ನೆರೆದಿತ್ತು, ಇಟ್ ವಾಸ್ ಫಿಲ್ಡ್ ವಿತ್. ನೆಕ್ಸ್ಟ್, ಯಕ್ಷಗಾನ ಬಯಲಾಟದ ಅಂದಿನ ಪ್ರಸಂಗ. ಆನ್ ದಟ್ ಡೇ ಯಕ್ಷಗಾನ ಬಯಲಾಟ, ದೇ ವೇರ್ ಡೂಯಿಂಗ್ ಅ ಡ್ರಾಮಾ ಆಫ್ ವಾಟ್? ಏನ್ ಮಾಡ್ತಾ ಇದ್ರು? ನೆಕ್ಸ್ಟ್, ಜಾತ್ರೆಯಲ್ಲಿ, ಇನ್ ದ ಜಾತ್ರೆ, ಭಕ್ತರು, ದ ಡಿವೋಟಿಸ್ ಡ್ಯಾಶ್ ಎಳೆಯುತ್ತಿದ್ದರು, ದೇ ವರ್ ಪುಲ್ಲಿಂಗ್ ಡ್ಯಾಶ್. ನೆಕ್ಸ್ಟ್, ಹೊಂದಿಸಿ ಬರೆ, ದಟ್ ಮೀನ್ಸ್ ಮ್ಯಾಚ್ ದ ಫಾಲೋಯಿಂಗ್. ರಿಮೆಂಬರ್ ದ ಹೆಡ್ಲೈನ್ಸ್. ಡೊಳ್ಳು, ವಾಟ್ ಕೈಂಡ್ ಆಫ್ ಇನ್ಸ್ಟ್ರೂಮೆಂಟ್ ಇಸ್ ದಟ್? ಕಂಸಾಳೆ
Yakshagana. Here in the B column you have Talavadya, Chande, Charmavadya. Match ಮಾಡಿ. Okay? ನೆಕ್ಸ್ಟು ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು? ಯಾರು ಮಾತುಗಳನ್ನು, ದ ಸೆಂಟೆನ್ಸಸ್, ಯಾರು, ಹೂ ಯಾರಿಗೆ, ಟು ಹೂಮ್ ಹೇಳಿದರು, ದೇ ಟೋಲ್ಡ್. ಯು ಹ್ಯಾವ್ ಟು ಜಸ್ಟ್ ಮೆನ್ಷನ್ ಯಾರು ಯಾರಿಗೆ ಹೇಳಿದರು. ಇವರು ಮಲೆಯ ಮಹದೇಶ್ವರನ ಭಕ್ತರಾದ ದೇವರ ಗುಡ್ಡರು. ಸೊ ದೀಸ್ ಪೀಪಲ್ ಆರ್ ದ ಡಿವೋಟೀಸ್ ಆಫ್ ಮಲೆಯ ಮಹದೇಶ್ವರದ ದೇವರ ಗುಡ್ಡರು. ಓಕೆನಾ? ಸೊ ಇದನ್ನ ಹೂ ಟೋಲ್ಡ್ ದಿಸ್ ಸೆಂಟೆನ್ಸ್ ಅಂಡ್ ಟು ಹೂಮ್ ದೇ ಟೋಲ್ಡ್ ದಿಸ್ ಸೆಂಟೆನ್ಸ್. ಯು ಹ್ಯಾವ್ ಟು ಮೆನ್ಷನ್ ಈ ಮಾತನ್ನು ಡ್ಯಾಶ್ ಹೇಳಿದರು, ಡ್ಯಾಶ್ಗೆ ಹೇಳಿದರು. ಓಕೆ, ನೆಕ್ಸ್ಟು ತಾತ ಅದೇನದು ಅಲ್ಲಿ ಕಾಣುತ್ತಿರುವುದು? ತಾತ, ವಾಟ್ ಈಸ್ ದಟ್ ವಿ ಕ್ಯಾನ್ ಸಿ ದೇರ್? ಸೊ ಹಿಯರ್ ವಿ ಆಲ್ರೆಡಿ ನೋ ಟು ಹೂಮ್ ದೇ ಆರ್ ಸೇಯಿಂಗ್. ವಿ ಹ್ಯಾವ್ ಟು ಜಸ್ಟ್ ಫೈಂಡ್ ಔಟ್ ಹೂ ಟೋಲ್ಡ್ ದಿಸ್ ಅಲ್ವಾ? ಎಸ್. ನೆಕ್ಸ್ಟ್ ಒನ್, ಈ ಶಬ್ದಗಳನ್ನು ಬಳಸಿ ಯೂಸ್ ದೀಸ್ ವರ್ಡ್ಸ್, ಅರ್ಥಪೂರ್ಣ ವಾಕ್ಯ ರಚಿಸಿ. ಅರ್ಥಪೂರ್ಣದ ಮೀನಿಂಗ್ಫುಲ್ ಸೆಂಟೆನ್ಸ್ ರಚಿಸಿ, ಫ್ರೇಮ್ ಇಟ್. ಕುತೂಹಲ, ಕ್ಯೂರಿಯಾಸಿಟಿ. ಬಾರಿಸು, ಟು ಪ್ಲೇ. ಭಿನ್ನ ಭಿನ್ನ, ವೆರೈಟಿ. ಅಭಿನಯ, ಟು ಆಕ್ಟ್. ಓಕೆ, you have to write the sentence makla, write it down in a sheet of paper and take a photo and send it to me so that I can do the corrections for you, or write down in the comment section also. ಇಲ್ಲಿ 3 ಮನೆಗಳಿರುವ ಪದಗಳನ್ನು ಕ್ರಮವಾಗಿ ಬಳಸಿ ಅರ್ಥಪೂರ್ಣ ವಾಕ್ಯಗಳನ್ನು ಬರೆಯಿರಿ. ಸೊ ಇನ್ ದ ಫಸ್ಟ್ ಕಾಲಮ್ 3 ಮನೆ ಅಂದರೆ 3 ಕಾಲಮ್ ಇದೆ, 3 ಕಾಲಮ್ಸ್. ಪದಗಳನ್ನು ಕ್ರಮವಾಗಿ ಬಳಸಿ. ಓಕೆ, ಯೂಸ್ ಅಕಾರ್ಡಿಂಗ್ಲಿ, ಲೈಕ್ ಅ ಮ್ಯಾಚ್ ದ ಫಾಲೋಯಿಂಗ್, ಯು ಹ್ಯಾವ್ ಟು ಯೂಸ್ ಇಟ್. ಅರ್ಥಪೂರ್ಣ ವಾಕ್ಯ, make it a meaningful sentence. In the first column you have a neevu, which means you. Raju, name of a boy. Kamala, name of a girl. Avaru, they, adu, used for animal or things. In the between you have a urige. Urige goes with everything. Neevu, urige. Raju, urige. Kamala, urige. Avaru, urige. Adu, urige. In the last you have a baruttade, it will come. Bandaru, they came. Bandanu, he came. Bandalu, she came. Banni, you come. I gave the meaning. Now you have to just match it and write it down. Okay na? Next. ಇಲ್ಲಿ ಕೊಟ್ಟಿರುವ ವಿವರವು ನಡೆದು ಹೋಗಿರುವ ಘಟನೆಯದ್ದಾಗಿದೆ. ನಡೆದು ಹೋಗಿರೋದು ಅಂದರೆ ವಿಚ್ ಇಸ್ ಇನ್ ಅ ಪಾಸ್ಟ್ ಟೆನ್ಸ್. ಅಡಿಗೆರೆ ಹೇಳಿದಿರುವ, ಅಡಿಗೆರೆ ಅಂದರೆ ದ ಅಂಡರ್ಲೈನ್ಡ್ ಒನ್. ಪದಗಳನ್ನು ಮಾತ್ರ ಬದಲಿಸಿ. ಯು ಹ್ಯಾವ್ ಟು ಚೇಂಜ್ ಓನ್ಲಿ ದ ವರ್ಡ್ ವಿಚ್ ಇಸ್ ಅಂಡರ್ಲೈನ್ಡ್. ಓಕೆನಾ? ಮುಂದೆ ನಡೆಯಲಿರುವ ಘಟನೆ. ಸೊ ಯು ಹ್ಯಾವ್ ಟು ಪುಟ್ ಇಟ್ ಇನ್ ಅ ಫ್ಯೂಚರ್ ಟೆನ್ಸ್. ಮುಂದೆ ನಡೆಯೋದು ಇಸ್ ಅ ಫ್ಯೂಚರ್ ಟೆನ್ಸ್. ಹಿಂದೆ ನಡೆದಿರೋದು ವಿಚ್ ಇಸ್ ಆಲ್ರೆಡಿ ಹ್ಯಾಪನ್ಡ್. ಮುಂದೆ ನಡೆಯೋದು ವಿಚ್ ಇಸ್ ಗಾನ್ ಹ್ಯಾಪನ್. ಯು ಹ್ಯಾವ್ ಟು ಚೇಂಜ್ ಇಟ್. ರಾಜು ಓಟದ ಸ್ಪರ್ಧೆಯಲ್ಲಿ ಓಡಿದನು. ರಾಜು ರ್ಯಾನ್ ಇನ್ ದ ಓಟದ ಸ್ಪರ್ಧೆ, ಇನ್ ದ ರನ್ನಿಂಗ್ ರೇಸ್. ಸೊ ಯು ಹ್ಯಾವ್ ಟು ರೈಟ್ ರಾಜು ವಿಲ್ ರನ್ ಇನ್ ದ ರನ್ನಿಂಗ್ ರೇಸ್. ಓಕೆ, ನೆಕ್ಸ್ಟು ಸ್ಪರ್ಧೆಯಲ್ಲಿ ಗೆದ್ದನು. He won in the contest. He won in the participation. He won in the competition. So you have to write he will he will win in the competition. ಅವನಿಗೆ ಬಹುಮಾನ ನೀಡಿದರು. They gave him a ಬಹುಮಾನ, the prize. You will have to write they will give him a prize. Next. So instead of ಓಡಿದನು you will write ಓಡುವನು, ಗೆಲ್ಲುವನು, ನೀಡುವರು. I've just explained these things here. Okay. ರಾಜು ಬಹುಮಾನವನ್ನು ಪಡೆದುಕೊಂಡನು. ರಾಜು he got the prize. ಜನರು ಚಪ್ಪಾಳೆ ತಟ್ಟಿದರು. People they applauded. ರಾಜು ಸಂತೋಷದಿಂದ ನಕ್ಕನು. ರಾಜು laughed happily, smiled happily. Okay na? This one you have to accordingly write it. So here we finish the exercise part of our Jaathrae. I hope ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. If not, please make sure that you will comment in the comment section or write a mail to yashaswikannadavaani@gmail.com. If you are finding a difficulty in the past tense, make sure you purchase the book, the tense practice book and the tense book from Yashaswi Kannada Vaani. The links are mentioned in the description box, or you can also go to the playlist ebook, or you can mail me to get the book directly to you so that I can send the link to you all. Okay na? So thank you so much. Share this video with your friend who are struggling to understand the lesson. Sorry about the background dog barking noise. See you all with one more video anta helta. Namaskara. Dhanyawad. From Yashaswi Kannada Vaani, there are many e-books that is being launched, even for children as well as adults. So for adults, the Spoken Kannada ebook part 1 is being launched, and the link for this is mentioned in the description box. Please go check it out, the description box, and purchase the book. The one speciality thing of this book is in a colloquial version, and this is the one and only book and the first book which is available in the market which is in a colloquial version, just not in a written version. Make use of this book. Along with, also follow my Instagram page to get the Spoken Kannada lessons for the adults.
I hope this will be very useful for you, and the book is in a very affordable price. And for children, there are storybook level 1, level 2 vocabulary book, and the tense book is been there. Please make use of these ebooks. Again, link for all these books is been mentioned in the description box. Please go check out the description box and make use of these books. These books will help your children to make the sentence structures in a proper way, improves their language fluency, improves their vocabulary in a language, and actually it will bring too much of interest to them in Kannada learning. So make use of these books for your children. And there are workshops which is available in the YouTube itself in a playlist named Workshop 1 and Workshop 2. If your child is really struggling with the basics like a Vandamale, Kagunita, Vattakshura, Arkavali, words, make use of these workshop. Link for these workshop is mentioned in the description box. Please make sure you will go to the description box and use all these links. Workshop is a free of cost. It is available in the YouTube itself, and all the ebooks it will be, you have to pay and use those books. There is a sample copy for everything. You can just look into the sample copy and you can purchase. Like ಮಾಡಿ, share ಮಾಡಿ, subscribe ಮಾಡಿ. So knowledge will gain only by sharing the knowledge. So children, if you have learned something, teach to your friends also, and this will help you in your gaining the knowledge. So thank you so much, and if you are not subscribed to the channel, subscribe ಮಾಡ್ಕೊಳ್ಳಿ. Click on the notification, so that click on the bell link so that you will get notified as and when I upload the videos. Thank you so much. I'll meet you all ಅಂತ ಹೇಳ್ತಾ ಧನ್ಯವಾದ.